ಕ್ಯಾಂಟೀನ್ ಈಗ ಚಾಲೂನೇ ಇಲ್ಲ ಅದ ಇಂದಿರಾ ಕ್ಯಾಂಟೀನ. ಸುಮ್ಮನೆ ಒಂದಿಷ್ಟು ತಾವೊಂದಿಷ್ಟು ಮಂದಿ ಒಂದು 50-60 ಮಂದಿಗೆ ನಾಷ್ಟ ಕೊಟ್ಟಂಗೆ ಮಾಡಿ ಊಟ ಕೊಟ್ಟಂಗೆ ಮಾಡಿ ಮನೆಗೆ ಹೋಗ್ಬಿಡ್ತಾರೆ. ಇಂದಿರಾ ಕ್ಯಾಂಟೀನ್ ನಾಷ್ಟಾಗಳದು ಎಲ್ಲ ಗ್ಯಾಸ್ ಸಪ್ಲೈ ಇದ್ರು ಅಲ್ಲಿ ಏನೇ ಕಟ್ಗೆ ಮೇಲೆ ಅಡುಗೆ ಮಾಡುವಂಥ ವ್ಯವಸ್ಥೆ ಐತಿ ಈಗ ಸದ್ಯ. ಯಾಕಂದ್ರೆ ಪ್ರತಿನಿತ್ಯ ನಾವು ಇಲ್ಲೇ ಇರೋರು, ನಾವು ಬೆಳಗ್ಗೆ ಆದರೆ ನಾಷ್ಟ ಮಾಡಕ್ಕೆ ಹೋಗ್ತೀವಿ, ಊಟ ಮಾಡಕ್ಕೆ ಹೋಗ್ತೀವಿ, ಅದು ನಮ್ಗೆ ಸರಿಯಾಗಿ ಸಿಗತ್ತಿಲ್ಲ ಸರ. ಇದು ಸುಮ್ಮನೆ ಇಂದಿರಾ ಕ್ಯಾಂಟೀನ್ ರೀ ನಾಮಕು ಅಸ್ತಿ. ಸುಮ್ಮನೆ ಇಲ್ಲಿ ಎಲ್ಲ ಅಸ್ತವ್ಯಸ್ತ ಐತಿ, ಯಾವುದೂ ಸರಿ ಇಲ್ಲ. ಮತ್ತು ಅವರು ಈಗ ನಾಷ್ಟ ಅಂತಾರೋ, ನಾಷ್ಟಾನು 200 ಮಂದಿಗೆ ನಾಷ್ಟ, 400 ಮಂದಿಗೆ ಊಟ ಅಂತಾರೆ. ಮತ್ತು ನಾಷ್ಟದ ಖರ್ಚು ಅವ್ರು ಏನು ಹೇಳ್ತಾರೋ, ನಾಷ್ಟದ ಖರ್ಚು 25 ರೂಪಾಯಿ ಅಂತ ಹೇಳ್ತಾರೆ ಅದು. ಮತ್ತು ಊಟದ ಖರ್ಚು 75, ಒಂದು ಊಟಕ್ಕೆ 75 ರೀ. 400 ಊಟ ಕೊಡ್ತಾರೆ ಒಂದು ದಿವಸಕ್ಕೆ. ಇಲ್ಲಿ ಪಬ್ಲಿಕ್ಕೇ ಬರೋಂಗಿಲ್ಲ, ನಾಷ್ಟನೂ ಸರಿಯಾಗಿಲ್ಲ, ಊಟನೂ ಸರಿಯಾಗಿಲ್ಲ. ಆ ಕಳಪೆ ಮಟ್ಟದ ನೀರು ತೊಗೊಂಡು ಊಟದ ವ್ಯವಸ್ಥೆ ಮಾಡ್ತಾರೆ, ಅದು ಸರಿ ಇಲ್ಲ. ಎಲ್ಲ ಯಾವುದೊಂದು ಸರಿ ಇಲ್ಲ, ಎಲ್ಲ ಕಳಪೆ ಮಟ್ಟದ ಕಡೆ ಕೂಡೈತಿ. ಮತ್ತು ಇದು ಪ್ರತಿ ತಿಂಗಳಿಗೆ 6,50,000 ರೂಪಾಯಿ ಬರ್ತೈತೆ ಅಂತ. ಇವರು ಮಿನಿಮಮ್ ಒಂದು 100 ಸಹಿತ ಊಟ ಕೊಡೋಂಗಿಲ್ಲ, ಒಂದು 400 ಮಂದಿಗೆ ನಾಷ್ಟನೂ ಕೊಡೋಂಗಿಲ್ಲ, ಏನು ಕೊಡೋಂಗಿಲ್ಲ. ಸುಮ್ಮನೆ ಅವ್ರೊಂದು 100 ಮಂದಿ ಬಂದ್ರೆ ನಾಷ್ಟ 100, ಊಟ 100 ಮಂದಿ ಮಾಡಿ ಹೋಗ್ತಾರೆ. ಮತ್ತು ದುಡ್ಡು ಎಲ್ಲಿ ಹೋಗ್ತೈತಿ? ಟೆಂಡ್ರಿ ಹೆಂಗೆ ಆಯ್ತು, ಅದು ಯಾರಿಗೆ ಹೊಂಟೈತಿ ದುಡ್ಡು ಅನ್ನೋದು ಗೊತ್ತಾಗತ್ತಿಲ್ಲ ನಮ್ಗೆ. ಸುಮ್ಮನೆ ನಾಮಕೋಸ್ತಿ ಈ ಸಂಜೆಗೆ ತಂದ ಇದು ಇಂದಿರಾ ಕ್ಯಾಂಟೀನ್ ಕಟ್ಟಿದಾರಲ್ಲ, ಸುಮ್ಮನೆ ಯಾರ್ದೋ ಹೆಸರು ಟೆಂಡರ್ ಕೊಟ್ಟ ಯಾರಿಗೂ ರೊಕ್ಕ ಹೊಂಟೈತಿ ಅಂದ್ರೆ ಅದ್ರ ಬಗ್ಗೆ ಸೂಕ್ತ ಹೋಗ್ಬೇಕು. ಮತ್ತು ಅದು ಅಂದಾಗ ಸಾರ್ವಜನಿಕರಿಗೆ ವ್ಯವಸ್ಥೆ ಆಗ್ತೈತಿ. ಮುಂದಿನ ಹೋರಾಟಗಳನ್ನು ಕೈಗೊಳ್ತೇವೆ ನಾವು. ಇಲ್ಲಿ ಜನಕ್ಕೆ ನಾಷ್ಟದ್ದು ಊಟದ ವ್ಯವಸ್ಥೆ ಸರಿಯಾಗಿ ಆಗತ್ತಿಲ್ಲ, ಸುಮ್ಮನೆ ನಾಮಕೋಸ್ತಿ ಮಾಡಿಬಿಟ್ಟಾರ. ಇಲ್ಲ ಅಂತಂದ್ರೆ ಖಾಸಗಿ ಹೋಟೆಲ್ದಾಗ ಹೋದ್ರೆ 50-100 ರೂಪಾಯಿ ನಾಷ್ಟ ಆಗ್ತೈತಿ. ಅಂತಂದ್ರೂ ಸರ್ಕಾರ ಚಲೋ ಸರ್ಕಾರ ಇಂದಿರಾ ಕ್ಯಾಂಟೀನ್ ಮಾಡೈತಿ ಅಂತೇಳಿ ನಾವು ಜನರು ಇಲ್ಲಿ ಬಂದು ನೋಡ್ರಿ, ಇಲ್ಲಿ ಊಟನೂ ಸರಿಯಾಗಿರೋಲ್ಲ, ನಾಷ್ಟನೂ ಸರಿಯಾಗಿರೋಂಗಿಲ್ಲ. ಊಟ ನೋಡ್ರಿ, ಇಲ್ಲಿ ಗ್ರಾಹಕರು ಬಡವರು ಬರ್ತಾರೆ, ಒಟ್ಟಿಗೆ ತಿನ್ನಕ್ಕೆ ತುಟ್ಟಿಲಿ ತಿನ್ನಕ್ಕೆ ಹೋಟೆಲ್ದಾಗ, ಖಾಸಗಿ ಹೋಟೆಲ್ದಾಗ ತಿನ್ನಕ್ಕೆ ಆಗೋದಿಲ್ಲ ಅಂತೇಳಿ ಇಂದಿರಾ ಕ್ಯಾಂಟೀನ್ ಐತಿ ಅಂತ ಸರ್ಕಾರ ಮಾಡೈತಿ. ಆ ಸರ್ಕಾರದ 5 ರೂಪಾಯಿ ನಾಷ್ಟ ಮಾಡೋಕ್ಕಂತ 5-10 ರೂಪಾಯಿದಾಗ ನಾಷ್ಟ ಮಾಡೋಕೆ ಬಂದರೆ ಇಲ್ಲಿ ಕಳಪೆ ಮಟ್ಟದ ನಾಷ್ಟ ಸರಿಯಾಗಿರೋದಿಲ್ಲ, ಸರಿಯಾಗಿ ಟೈಮ್ಗೆ ಇರೋಂಗಿಲ್ಲ. ಯಾವೆಲ್ಲ ಸಿಬ್ಬಂದಿನೂ ಅಸ್ತವ್ಯಸ್ತ ಐತಿ, ಸರಿಯಾಗಿ ಅದು ಮೇಂಟೈನ್ ನಡೆಯತ್ತಿಲ್ಲ. ಸುಮ್ಮನೆ ಈಗ ಏನು ಟೆಂಡರ್ ಮಾಡಿದವನಿಗೆ ಏನೋ ದುಡ್ಡು ಹೊಟ್ಟಾಯ್ತು, ಆದ್ರೆ ಏನೋ ಬೇರೆ ಹಿಂದಿನವ್ರು ಯಾರು ಕೈವಾಡಾಯ್ತು ಗೊತ್ತಾಗೈತಿಲ್ಲ. ಇಂದಿರಾ ಕ್ಯಾಂಟೀನ್ ಮಾತ್ರ ಚಲೋತಾಗಿ ಸುತ್ತರಾಗಿ ನಡಿಬೇಕು. ಇಲ್ಲ ಅಂತಂದ್ರೆ ಬರುವಂಥ ದಿವಸಕ್ಕೆ ನಾವು ಪಬ್ಲಿಸಿಟಿ ಹೋರಾಟ ಮಾಡೋರದು. ಇಲ್ಲಿ ಭಾಳಷ್ಟು ಮಂದಿ ಗ್ರಾಹಕರು ಉಪವಾಸನೇ ಹೋಗ್ತಾರೆ ನಾಷ್ಟ ಮಾಡ್ದ ಊಟ ಮಾಡ್ದ, ಆ ಥರ ಸಿಚುವೇಶನ್ ಐತಿ.